ಅದಕ್ಕೆ ಶಾಸಕ ಗೋಪಾಲಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಶಾಲೆಗಳ ಅಭಿವೃದ್ಧಿಗೆ ಮೋದಿ ಅವರ ಮನ್ ಕಿ ಬಾತ್ ಪ್ರೇರಣೆ ನೀಡಿದೆ. ಮೋದಿ ಅವರು ನನ್ನ ಕ್ಷೇತ್ರದ ಕ್ಷಯ ರೋಗಿಗಳ ಬಗ್ಗೆ ಮಾತನಾಡಿದ್ರು. ಕ್ಷಯ ರೋಗಿಗಳಿಗೆ ನ್ಯೂಟ್ರಿಷನ್ ಫುಡ್ ಅನ್ನು ವಿತರಿಸಿದ್ದೇವೆ. 799 ಜನ ಕ್ಷಯ ರೋಗದಿಂದ ಗುಣಮುಖರಾಗಿದ್ದಾರೆ. ರೋಗಿಗಳಿಗೆ ಆಕ್ಸಿಜನ್ ಕೊಡುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇದಕ್ಕೆಲ್ಲ ಮೋದಿಯವರೇ ಪ್ರೇರಣೆ ಅಂತ ಗೋಪಾಲಯ್ಯ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಕ್ಷಯ ರೋಗಿಗಳಿಗೆ ನ್ಯೂಟ್ರಿಷನ್ ಫುಡ್ ಮುಖೇನ ಸುಮಾರು 799 ಜನರು ಸಂಪೂರ್ಣವಾಗಿ ಗುಣಮುಕ್ತರಾಗಿರ್ತಕ್ಕಂಥದ್ದು. ಇದು ಮಾಡಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಮಂಡ್ಯದಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ. ಅದನ್ನು ಗಮನಿಸಿ ನನ್ನ ಕ್ಷೇತ್ರದಲ್ಲಿ ಯಾತಕ್ಕೋಸ್ಕರ ಮಾಡಬಾರ್ದು ಅಂತ ನಮ್ಮ ಟ್ರಸ್ಟ್ ಮೂಲಕ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮೂಲಕ ನಾನು, ನನ್ನ ಕುಟುಂಬ, ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸ್ತು. ಇವತ್ತಿಗೆ ಈ ಹೊಸ ವರ್ಷದಲ್ಲಿ ನಮಗೆ ಭಾಳ ಸಂತೋಷ ಆಗ್ತಕ್ಕಂಥದ್ದು, ನನ್ನ ಕ್ಷೇತ್ರದಲ್ಲಿ 799 ಜನ TBಯಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೆ, ಆರೋಗ್ಯದಿಂದಿದ್ದಾರೆ. ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಆಕ್ಸಿಜನ್ ಸಿಲಿಂಡರ್ ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಷನ್ ತರಿಸಿದ್ದ. ಇಡೀ ಒಂದು ಆಕ್ಸಿಜನ್ ಬ್ಯಾಂಕನ್ನು ಮಾಡಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು ಯಾರಿಗೆ ಆಕ್ಸಿಜನ್ ಅವಶ್ಯಕತೆ ಇದೆ 170 ಕುಟುಂಬಕ್ಕೆ ಉಚಿತವಾಗಿ ಆಕ್ಸಿಜನ್ ಕೊಡ್ತಕ್ಕಂಥ ಕೆಲಸವನ್ನು, ಒಂದು ಸತ್ಕಾರ್ಯವನ್ನು ನಾವು ನಮ್ಮ ಮುಖಂಡರುಗಳು ನಮ್ಮ ಟ್ರಸ್ಟ್ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡ್ಬಂದಿದೆ. ಈ ಸಂದರ್ಭದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆ ಕೊಡ್ತಕ್ಕಂಥದ್ದು 2020ರಿಂದ ಈ ದೇಶದ 80 ಕೋಟಿ ಜನರಿಗೆ 5 kg ಅಕ್ಕಿಯನ್ನು ಕೊಡ್ತಕ್ಕ 80 ಕೋಟಿ ಜನರಿಗೆ 5 kg ಅಕ್ಕಿಯನ್ನು 2029ವರೆಗೂ